ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಷ್ಟ್ರ ಭಕ್ತರ ಬಳಗ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಿಡಿದೆದ್ದಿದೆ. ಸಮಸ್ಯೆಗಳಿಗೆ ಒತ್ತು ನೀಡಿಲ್ಲ ಮಹಾನಗರ ಪಾಲಿಕೆ. ಹೆಚ್ಚಾಗ್ತಾ ಇದೆ ಪಾಲಿಕೆ ಚುನಾವಣೆಯ ಕೂಗು. ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಮಸ್ಯೆಗಳಿಗೆ ಒತ್ತು ನೀಡುವುದಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಚುನಾವಣೆ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಒತ್ತಡ ಜಾಸ್ತಿ ಆಗ್ತಾ ಇದೆ. ನಿರೀಕ್ಷೆಯಲ್ಲಿ ಇಲ್ಲ. ಮೊನ್ನೆ ಜಮೀರ್ ಅಹಮದ್ ಅವರು ಶಿವಮೊಗ್ಗಕ್ಕೆ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ 12 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ದಿನ ಆಯಿತು. 12 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಎಷ್ಟು ಬೇಕಾದ್ರೂ ನಾನು ಹಣ ಕಳಿಸ್ತೀನಿ ಅಂತ ಮಾನ್ಯ ಉಪಲೋಕಾಯುಕ್ತರ ಧೈರ್ಯ ಮೆಚ್ಚಬೇಕು. ರಾಜ್ಯ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಶಿವಮೊಗ್ಗ ಮಹಾನಗರ ಜನ ನಾವು ನಿರೀಕ್ಷೆಯಲ್ಲಿ ಇಲ್ಲ. ನಾನು ಅದಕ್ಕೋಸ್ಕರ ತಕ್ಷಣ ಒತ್ತಾಯ ಮಾಡ್ತೇನೆ. ನಿನ್ನೆ ಚುನಾವಣೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 7 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ, ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅನ್ನೋಂಥ ಅಂಶ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ, ಕೋರ್ಟಿನ ಅನುಮತಿ ಪಡೆದು ನಾವು ಚುನಾವಣೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯೂ ಕೂಡ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಷ್ಟ್ರ ಭಕ್ತರ ಬಳಗ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಿಡಿದೆದ್ದಿದೆ. ಸಮಸ್ಯೆಗಳಿಗೆ ಒತ್ತು ನೀಡಿಲ್ಲ ಮಹಾನಗರ ಪಾಲಿಕೆ. ಹೆಚ್ಚಾಗ್ತಾ ಇದೆ ಪಾಲಿಕೆ ಚುನಾವಣೆಯ ಕೂಗು. ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಮಸ್ಯೆಗಳಿಗೆ ಒತ್ತು ನೀಡುವುದಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಚುನಾವಣೆ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಒತ್ತಡ ಜಾಸ್ತಿ ಆಗ್ತಾ ಇದೆ. ನಿರೀಕ್ಷೆಯಲ್ಲಿ ಇಲ್ಲ. ಮೊನ್ನೆ ಜಮೀರ್ ಅಹಮದ್ ಅವರು ಶಿವಮೊಗ್ಗಕ್ಕೆ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ 12 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ದಿನ ಆಯಿತು. 12 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಎಷ್ಟು ಬೇಕಾದ್ರೂ ನಾನು ಹಣ ಕಳಿಸ್ತೀನಿ ಅಂತ ಮಾನ್ಯ ಉಪಲೋಕಾಯುಕ್ತರ ಧೈರ್ಯ ಮೆಚ್ಚಬೇಕು. ರಾಜ್ಯ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಶಿವಮೊಗ್ಗ ಮಹಾನಗರ ಜನ ನಾವು ನಿರೀಕ್ಷೆಯಲ್ಲಿ ಇಲ್ಲ. ನಾನು ಅದಕ್ಕೋಸ್ಕರ ತಕ್ಷಣ ಒತ್ತಾಯ ಮಾಡ್ತೇನೆ. ನಿನ್ನೆ ಚುನಾವಣೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 7 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ, ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅನ್ನೋಂಥ ಅಂಶ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ, ಕೋರ್ಟಿನ ಅನುಮತಿ ಪಡೆದು ನಾವು ಚುನಾವಣೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯೂ ಕೂಡ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಷ್ಟ್ರ ಭಕ್ತರ ಬಳಗ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಿಡಿದೆದ್ದಿದೆ. ಸಮಸ್ಯೆಗಳಿಗೆ ಒತ್ತು ನೀಡಿಲ್ಲ ಮಹಾನಗರ ಪಾಲಿಕೆ. ಹೆಚ್ಚಾಗ್ತಾ ಇದೆ ಪಾಲಿಕೆ ಚುನಾವಣೆಯ ಕೂಗು. ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಮಸ್ಯೆಗಳಿಗೆ ಒತ್ತು ನೀಡುವುದಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಚುನಾವಣೆ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಒತ್ತಡ ಜಾಸ್ತಿ ಆಗ್ತಾ ಇದೆ. ನಿರೀಕ್ಷೆಯಲ್ಲಿ ಇಲ್ಲ. ಮೊನ್ನೆ ಜಮೀರ್ ಅಹಮದ್ ಅವರು ಶಿವಮೊಗ್ಗಕ್ಕೆ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ 12 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ದಿನ ಆಯಿತು. 12 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಎಷ್ಟು ಬೇಕಾದ್ರೂ ನಾನು ಹಣ ಕಳಿಸ್ತೀನಿ ಅಂತ ಮಾನ್ಯ ಉಪಲೋಕಾಯುಕ್ತರ ಧೈರ್ಯ ಮೆಚ್ಚಬೇಕು. ರಾಜ್ಯ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಶಿವಮೊಗ್ಗ ಮಹಾನಗರ ಜನ ನಾವು ನಿರೀಕ್ಷೆಯಲ್ಲಿ ಇಲ್ಲ. ನಾನು ಅದಕ್ಕೋಸ್ಕರ ತಕ್ಷಣ ಒತ್ತಾಯ ಮಾಡ್ತೇನೆ.
ನಿನ್ನೆ ಚುನಾವಣೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 7 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ, ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅನ್ನೋಂಥ ಅಂಶ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ, ಕೋರ್ಟಿನ ಅನುಮತಿ ಪಡೆದು ನಾವು ಚುನಾವಣೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯೂ ಕೂಡ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಷ್ಟ್ರ ಭಕ್ತರ ಬಳಗ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಿಡಿದೆದ್ದಿದೆ. ಸಮಸ್ಯೆಗಳಿಗೆ ಒತ್ತು ನೀಡಿಲ್ಲ ಮಹಾನಗರ ಪಾಲಿಕೆ. ಹೆಚ್ಚಾಗ್ತಾ ಇದೆ ಪಾಲಿಕೆ ಚುನಾವಣೆಯ ಕೂಗು. ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರ ಭಕ್ತರ ಬಳಗ ಸಮಸ್ಯೆಗಳಿಗೆ ಒತ್ತು ನೀಡುವುದಕ್ಕಾಗ್ತಾ ಇಲ್ಲ, ಹಾಗಾಗಿ ಈ ಕೂಡಲೇ ಚುನಾವಣೆ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ. ನಿರೀಕ್ಷೆಯಲ್ಲಿ ಇಲ್ಲ. ಮೊನ್ನೆ ಜಮೀರ್ ಅಹಮದ್ ಅವರು ಶಿವಮೊಗ್ಗಕ್ಕೆ ಬಂದು ನಾನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ 12 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುತ್ತೀನಿ ಅಂತ ಹೇಳಿ ಸಾಕಷ್ಟು ದಿನ ಆಯಿತು. 12 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಎಷ್ಟು ಬೇಕಾದ್ರೂ ನಾನು ಹಣ ಕಳಿಸ್ತೀನಿ ಅಂತ ಮಾನ್ಯ ಉಪಲೋಕಾಯುಕ್ತರ ಧೈರ್ಯ ಮೆಚ್ಚಬೇಕು. ರಾಜ್ಯ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಶಿವಮೊಗ್ಗ ಮಹಾನಗರ ಜನ ನಾವು ನಿರೀಕ್ಷೆಯಲ್ಲಿ ಇಲ್ಲ. ನಾನು ಅದಕ್ಕೋಸ್ಕರ ತಕ್ಷಣ ಒತ್ತಾಯ ಮಾಡ್ತೇನೆ. ನಿನ್ನೆ ಚುನಾವಣೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 7 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ, ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅನ್ನೋಂಥ ಅಂಶ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ, ಕೋರ್ಟಿನ ಅನುಮತಿ ಪಡೆದು ನಾವು ಚುನಾವಣೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯೂ ಕೂಡ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬಹುದು.